ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತೇನು ಬಾಗೇಪಲ್ಲಿ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತ ಬಂದ್‌ಗೆ ಒಂದು ಚಾಲನೆ ನೀಡಲಾಗಿತ್ತು ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಪಕ್ಷಾತೀತವಾಗಿ ಬಂದು ಬೆಂಬಲಿಸಬೇಕು. ಎಂ.ಎಲ್.ಎ ಅವರಿಗೆ ಮಂತ್ರಿ ಸ್ಥಾನ ನೀಡದೇ ಇದ್ದಿದ್ದಕ್ಕೆ ನಾವು ಸರ್ಕಾರಕ್ಕೆ ಈ ಪ್ರತಿಭಟನೆ ಮಾಡಿ ಬಿಸಿಯನ್ನು ಮುಟ್ಟಿಸಬೇಕು ಅಂತೇಳಿ ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆದ್ರೆ ಇಲ್ಲೇನಾಗಿದೆ, ಈ ಒಂದು ಪ್ರತಿಭಟನೆ ಅಂದ್ರೆ ಬಂದ್ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಯಾವ ತರ ತಾಲೂಕಲ್ಲಿ ಸಮಾಧಾನ ಕಂಡು ಬಂದಿದೆ ಅಂತಂದ್ರೆ ಮಿಶ್ರ ಪ್ರತಿಕ್ರಿಯೆ ಕಂಡು ಬಂದಿದೆ. ನೋಡ್ತಾ ಇದ್ದೀವಿ. ಅಂದ್ರೆ ನಾವು ಬಂದ್‌ಗೆ ತುಂಬಾ ಸಹಕಾರ ಕೊಡ್ಲೇಬೇಕು ಅಂತೇನಿಲ್ಲ. ಜನ ಕೂಡ ಯಾಕೋ ಆ ಮಂತ್ರಿ ಕೊಟ್ರಾದ್ರೂ ಕೊಡ್ಲಿ, ಬಿಟ್ರಾದ್ರೂ ಬಿಡ್ಲಿ ಅಂತಕ್ಕಂಥ ಮಟ್ಟದಲ್ಲಿ ಅವರು ಇದ್ದಾರೆ. ಈಗ ಬರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಅವ್ರವೇ ಆಗಿರ್ತಕ್ಕಂಥ ನಾನಾ ಕಷ್ಟದಲ್ಲಿ ಜನ ತೊಡಗಿದ್ದಾರೆ. ಈ ಒಂದು ವ್ಯವಸ್ಥೆ ನೋಡಿದಾಗ ಆ ತರ ಅನಿಸ್ತದೆ. ಆಮೇಲೆ ಏನಾಗ್ತದೆ, ಈ ಮುಖ್ಯಮಂತ್ರಿಗಳು ಕೂಡ ನಾನು ಯಾವುದೇ ಕಾರಣಕ್ಕೂ ಈ ತರ ಪ್ರತಿಭಟನೆಗಳಿಗೆ ಬೊಗ್ಗಲ್ಲ ಅಂತಕ್ಕಂಥ ಮಾತನ್ನ, ಮತ್ತೆ ರಾಜೀನಾಮೆ ಕೊಟ್ಟು 2 ನಿಮಿಷದಲ್ಲಿ ನಾನು ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇಲ್ಲೇನಾಗ್ತದೆ, ಇವರು ಏನೋ ಅದು ಗೊತ್ತೋ ಗೊತ್ತಿಲ್ದೇನೋ ಗೊತ್ತಿಲ್ಲ. ಅಂತೂ ನಾವೇನೋ ಪ್ರತಿಭಟನೆ ಮಾಡಿದ್ರೆ ಏನೋ ನಾವು ಒಂಥರ ಅವ್ರ ಹತ್ರ ಕನ್ಸಿಡರ್ ಆಗ್ತೀವಿ ಅನ್ನೋ ಮಟ್ಟದಲ್ಲಿ ಏನೋ ಗೊತ್ತಿಲ್ಲ. ಅಂತೂ ಪ್ರತಿಭಟನೆಗೆ ಬಂದ್‌ಗೆ ಅವಕಾಶ ಕೊಟ್ಟಿದ್ದಾರೆ. ಇದರ ಬದಲು ಅವರೊಂದು ಪತ್ರಿಕಾ ಒಂದು ಇದನ್ನ ಏನು ಪ್ರೆಸ್ ಮೀಟ್ ಮಾಡಿ ಅವ್ರಿಗಾಗಿರ್ತಕ್ಕಂಥ ನೋವುಗಳ ಬಗ್ಗೆ ಅಥವಾ ಅವ್ರ ಪಕ್ಷಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ತಿಳಿಸಿದ್ರೆ ಆಗ್ತಾ ಇತ್ತು. ಅವರು ಏಕ್ದಮ್ ಅಂತೇಳಿ ಇಂದು ಬಂದ್‌ಗೆ ಕರೆ ಕೊಟ್ಟಿದ್ದಾರೆ. ಆದ್ರೆ ಆ ಬಂದು ಕೂಡ ಸಂಪೂರ್ಣವಾಗಿ ಯಶಸ್ವಿ ಆಗಿದೆಯಾ ಅಂತಂದ್ರೆ ಇಲ್ಲ. ತಾಲೂಕು ಮಟ್ಟದಲ್ಲಿ ಜನರ ಹತ್ರನೇ ಅದು ಮಿಶ್ರ ಪ್ರಕ್ರಿಯೆ ತರ ಅದಕ್ಕೆ ಯಾವುದೇ ತರ ಬಂದ್ ಮಾಡ್ಲೇಬೇಕು ಅಂತಕ್ಕಂಥ ಕಡ್ಡಾಯದ ಒಂದು ಮಾತನ್ನ ಯಾರು ಕೂಡ ಜನ ಹೇಳ್ತಾ ಇಲ್ಲ ಇಲ್ಲಿ. ಜೊತೆಗೆ ಏನಾಗ್ತದೆ, ಬಾಗೇಪಲ್ಲಿಗೆ ಜನನೇ ಅಸಹಕಾರ. ಇಂಥ ಪ್ರತಿಭಟನೆಗಳಿಗೆ ಬಂಧುಗಳಿಗೆ ಏನಕ್ಕೆ ಸುಮ್ಮನೆ ಬಂದು ಮಾಡಿದ್ದು ಕೂಡ ವೇಸ್ಟ್ ಅನ್ನೋ ಮಟ್ಟದಲ್ಲಿ ಕೂಡ ಜನ ಭಾವಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೂಡ ಕಂಡು ಬಂದಿದೆ. ಅದ್ರ ಜೊತೆಗೆ ಏನ್ ಮಾತಾಡ್ತಾರೆ ಅಂತ ಹೇಳಿ ಆಯ್ತು ನಾವು ಸುಮಾರು 4 ಸಲ ಭೇಟಿ ಮಾಡಿದ್ರು. ಇದೆಯಾ ನನ್ನ ಹೆಸರಿದೆ ಹೋಗು ಅಂತ ಹೇಳ್ತಾರೆ. ನಿನ್ನೆ ಬೆಳಗ್ಗೆವರೆಗೂ ನನ್ನ ಹೆಸರಿದೆ ಅಂತ ಹೇಳ್ತಾರೆ. ಅದೇ ಗಳಿಗೆಯಲ್ಲಿ ನಾಳೆ ಒಂದು ಸಲ 2 ಸಲ ಎಮ್.ಎಲ್.ಎ ಆಗಿರೋರು ಮತ್ತೆ 8 ಸಲ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ. ಇದು ಲಾಬಿಗಳು ಆಗಿ ಮಾಡಿರುವಂತಹ ಆಗಿದೆ. ನಮ್ಮ ಶಾಸಕರು ಯಾವುದೇ ಕಡೆ ಲಾಬಿ ಮಾಡಿಲ್ಲ, ಇಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳು ಕೊಡಲಿಲ್ಲ. ಹಾಗಾಗಿ ಇದು ನಮ್ಮ ಎಂ.ಎಲ್.ಎ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಇದು ಸಾರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇಬ್ರು ಸಹ ಮೋಸ ಮಾಡಿದ್ದಾರೆ. ನಮ್ಗೆ ಇಬ್ರು ಕೊಡಿಸ್ತೀವಿ ಅಂತ ಹೇಳಿದ್ರಂತ. ಅವರ ಸಂಪುಟದಲ್ಲೂ ಕೂಡ ಕೊಡ್ತೀವಿ ಅನ್ನೋ ಮಟ್ಟದಲ್ಲಿ ಹೇಳಿದ್ದು ಕೊಟ್ಟಿಲ್ಲ. ಇವರು ನನ್ನ ಸಂಪುಟದಲ್ಲಿ ಕೊಡ್ತೀನಿ ಅಂತ ಹೇಳಿ ಇವರು ಕೊಟ್ಟಿಲ್ಲ. ಇಬ್ರು ನಮ್ಮ ಎಂ.ಎಲ್.ಎ ಅವ್ರಿಗೆ ಮೋಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಈ ಒಂದು ನಾಳೆ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂತೀವಿ ಅಂತಕ್ಕಂಥ ಮಾತನ್ನ ಅಮರನಾಥ್ ರೆಡ್ಡಿ ಅವರು ತಿಳಿಸ್ತಾರೆ. ಯಾಕಂದ್ರೆ ಇಲ್ಲಿ ವೈರುಧ್ಯ ನೋಡಿ ಯಾವ ತರ ಇದೆ ಅಂದ್ರೆ, ಬಾಗೇಪಲ್ ತಾಲೂಕು ಮೊದಲಿನಿಂದಲೂ ಕೂಡ ಈ ಪ್ರತಿಭಟನೆಗೆ ಹೇಳಿ ಮಾಡಿಸಿರ್ತಕ್ಕಂಥ ತಾಲೂಕು. ರಾಯಲಸೀಮಾ ಬಾರ್ಡರ್ ಪ್ರಾಂತ ಆಗಿರ್ತಕ್ಕಂಥ ಇಲ್ಲಿ ರಕ್ತ ಕೂಡ ಆಂಧ್ರ ಮಟ್ಟಕ್ಕೆ ಹೋಲ್ತದೆ. ಆದ್ರೆ ಈ ನಡುವೆ ಸ್ವಲ್ಪ ಬ್ಲಡ್ ಪವರ್ ಕಮ್ಮಿ ಆಗಿದೆ ಬಾಗೇಪಲ್ ತಾಲೂಕಲ್ಲಿ. ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದವರು ಕೂಡ. ಇಲ್ಲಿ ಏನಾಗ್ತೈತೆ, ಯಾಕೆ ವೈರುಧ್ಯ ಇಲ್ಲಿ ಕಂಡು ಬರ್ತದೆ ಅಂತಂದ್ರೆ ವಿಭಿನ್ನ ನಡೆಗಳು. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಬಂದ್‌ಗೆ ಕರೆಯನ್ನು ಕೊಟ್ರೆ, ಇಲ್ಲೇ ಮೂಲತಃ ಒಂದು 2 ಬಾರಿ ಎಂ.ಎಲ್.ಎ ಆಗಿ ಅದರದೇ ಆಗಿರ್ತಕ್ಕಂಥ ಪಕ್ಷ ಸಿದ್ಧಾಂತದ ಮೇಲೆ ನಡೀತಕ್ಕಂಥ ಸಿಪಿಎಂ ಪಕ್ಷ ಕೂಡ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದ್ಯಾವ ತರ ಅಂತಂದ್ರೆ, ಈಗ ಸಾಲ ಮನ್ನಾ ಈಗ ಏನು ಬರಪೀಡಿತವಾಗಿದೆ ತಾಲೂಕು, ಎಂಟೈರ್ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಘೋಷಣೆ ಮಾಡಬೇಕಾಗಿದೆ. ಮತ್ತೆ ಬಡವರಿಗೆ ನಿವೇಶನಗಳು ಕೊಡಬೇಕಾಗಿದೆ. ರಸಗೊಬ್ಬರಗಳನ್ನ ರೇಟ್ ಇಳಿಸಬೇಕಾಗಿದೆ. ರಸಗೊಬ್ಬರ ದರ ಜಾಸ್ತಿ ಆಗಿದೆ. ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಗಳ ಬಗ್ಗೆ ಹಣ ಬಿಡುಗಡೆ ಮಾಡಬೇಕಾಗಿದೆ. ಈ ತರ ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡಬೇಕಾಗಿದೆ. ಇವತ್ತು ಅದನ್ನ KPRS ಸಂಘ ಅಂತೇಳಿ ಕಮ್ಯುನಿಸ್ಟ್ ಪಕ್ಷದಿಂದ ಅದು ಕೂಡ ಹಮ್ಮಿಕೊಂಡಿದೆ. ಅಲ್ಲೊಂಚೂರು ಕೇಳೋಣ ಬನ್ನಿ, ನೋಡೋಣ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿತ್ತು ಆಗಸ್ಟ್ ತಿಂಗಳ 10ನೇ ತಾರೀಕು. ಆ ಕ್ವಿಟ್ ಇಂಡಿಯಾ ಚಳವಳಿಯ ಮುಖಾಂತರವಾಗಿ ಅಂದಿನ ಬ್ರಿಟಿಷರನ್ನು ಭಾರತದಿಂದ ಓಡಿಸುವ
ನೀವು ಇಲ್ಲೇ ಹೋಗ್ಬೇಕು ಅಂತಕ್ಕಂಥ ಬೃಹತ್ ಚಳವಳಿಯನ್ನ ಅಂದಿನ ನಮ್ಮ ಜನತೆ ನಮ್ಮ ದೊಡ್ಡವರು ಮಾಡಿದ್ರು. ಇವತ್ತು ಇದೇ ನರೇಂದ್ರ ಮೋದಿ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾದಂತಹ ನೀತಿಗಳನ್ನ ಜಾರಿ ಮಾಡಿದೆ. ಆ ನೀತಿಗಳ ಭಾಗವಾಗಿ ರೈತರ ಬಳಿ ಇರ್ತಕ್ಕಂಥ ಭೂಮಿಯನ್ನು ಅಕ್ರಮವಾಗಿ ಭೂಸ್ವಾಧೀನ ಮಾಡ್ತಾ ಇದ್ದಾರೆ. ಬಡವರು ಕೊಡಬೇಕಾಗಿರ್ತಕ್ಕಂಥ ಸರ್ಕಾರಿ ಬಂಜರ ಭೂಮಿಯನ್ನು ಇವತ್ತು ರೈತರನ್ನು ಒಕ್ಕಲೆಬ್ಬಿಸಿ ಆ ಭೂಸ್ವಾಧೀನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಅಕ್ಕಿ ರೇಟ್ ಜಾಸ್ತಿ ಆಗಿದೆ, ಸಕ್ಕರೆ ರೇಟ್ ಜಾಸ್ತಿ ಆಗಿದೆ, ಬೇಳೆ ರೇಟ್ ಜಾಸ್ತಿ ಆಗಿದೆ. ಸಾಮಾನ್ಯ ಜನರು ಬದುಕ್ತಕ್ಕಂತ ಎಲ್ಲ ವಸ್ತುಗಳ ಬೆಲೆಯನ್ನು ಇವತ್ತು ಗಗನಕ್ಕೇರಿಸಿದ್ದಾರೆ. ಇವತ್ತು ಕಾರ್ಪೊರೇಟ್ ಕಂಪನಿಗಳು ಭಾರತ ದೇಶವನ್ನು ಲೂಟಿ ಮಾಡತಕ್ಕಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಪೊರೇಟ್ ಕಂಪನಿಗಳೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಆ ಘೋಷಣೆ ಅಡಿ ಆ 1947ರ ಕ್ವಿಟ್ ಇಂಡಿಯಾ ಚಳವಳಿಯ ಜ್ಞಾಪಕಾರ್ಥವಾಗಿ ಭಾರತ ದೇಶಾದ್ಯಂತ ಕೆಂಪೇಗೌಡರ ನಾಯಕತ್ವದಲ್ಲಿ ಎಲ್ಲ ಎಡಪಕ್ಷಗಳು, ಎಲ್ಲ ಎಡ ಸಂಘಟನೆಗಳು ಸೇರಿ ಬೃಹತ್ತಾದಂತ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇವತ್ತು ರೈತರು ಭೂಮಿ ಕೊಡಿ, ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ, ಯುವಜನರಿಗೆ ಉದ್ಯೋಗ ಕೊಡಿ, ಇಲ್ಲವೇ ನಮ್ಮನ್ನು ಜೈಲಲ್ಲಿ ಹಿಡಿಯತಕ್ಕಂತ ಘೋಷಣೆಯಲ್ಲಿ ಜೈಲು ಬರೋ ಕಾರ್ಯಕ್ರಮ. ಇದು ವಿಚಾರ. ಈ CPM ಪಕ್ಷದ ಕಡೆಯಿಂದ ಜೈಲು ಬರೆಯೋ ಕಾರ್ಯಕ್ರಮ ಅಂತ, ನಮ್ಮನ್ನು ಜೈಲ್ಗಾದ್ರೂ ಹಾಕಿ, ಇಲ್ಲ ಇವಾಗ ಮೂಲಭೂತ ಸಮಸ್ಯೆಗಳಾಗಿರ್ತಕ್ಕಂಥ ಪರಿಹಾರಕ್ಕೆ ಏನೇನ್ ಬೇಕು ಅದೆಲ್ಲ ಒದಗಿಸಿ, ಇಲ್ಲಾಂದ್ರೆ ನಮ್ಮನ್ನಾದ್ರೂ ಜೈಲಿಗೆ ಹಾಕಂತೇಳಿ ಆ ಒಂದು ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಇವತ್ತೊಂದು ಪ್ರತಿಭಟನೆ. ಈಗ ನೋಡಿ, ಇವತ್ತು ವೈರುಧ್ಯ. ಇವತ್ತು ಈ ಕಡೆ ಇವತ್ತು ಬಂದು ಬಾಗೇಪಲ್ಲಿ ತಾಲೂಕು ಬಂದು, ಇನ್ನೊಂದು ಕಡೆ ಅವರ ಒಂದು ಪ್ರತಿಮೆ ಮುಂದುಗಡೆ ಇದೊಂದು ಜೈಲು ಬರೋ ಕಾರ್ಯಕ್ರಮಕ್ಕೆ ಅವರೊಂದು ಚಾಲನೆ ಕೊಟ್ಟಿದ್ದಾರೆ. ವೈರುಧ್ಯ ನಡವಳಿಕೆಗಳು ಇವೆಲ್ಲ ಅಂತಂದ್ರೆ, ಮೂಲಭೂತವಾಗಿ ಜನಕ್ಕೆ ಏನ್ ಬೇಕು ಅಂತೇಳಿ ಇವ್ರ ಸಮಸ್ಯೆ ಆಗಿದೆ, ಮತ್ತೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅದು ಕೂಡ ಜನರ ಸಮಸ್ಯೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ವಾದ ಆಗಿದೆ. ಎರಡೂ ಕೂಡ ಇವತ್ತು ಯಶಸ್ವಿಯಾಗಿ ಬಾಗೇಪಲ್ಲಿಯಲ್ಲಿ ನಿರ್ವಹಿಸಿದ್ದಾರೆ. ಇಷ್ಟನ್ನ ಹೇಳ್ತಾ ಈ ಎರಡು ಕಾರ್ಯಕ್ರಮಗಳನ್ನ ನೋಡಿದಾಗ ಅನಿಸ್ತದೆ, ಬಾಗೇಪಲ್ಲಿ ತಾಲೂಕು ಯಾವ ಮಟ್ಟದಲ್ಲಿ ಆ ತಾಲೂಕಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ನಾನು ಈ ವಿಚಾರವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ.